ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಅರ್ಕಲ್. ಬೃಂದಾವನ ಕಂಪ್ಯೂಟರ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಷಯ ಬಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಅರ್ಜಿ ಆಹ್ವಾನ. ಅಂದರೆ ನಾವು ಇಷ್ಟು ದಿನ ಏನು ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಅಂತೇಳಿ ಕರಿತಾ ಇದ್ವಿ, ಅಂಥ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಆ ಅರ್ಜಿ ಹಾಕಲು 31 ಕೊನೆಯ ದಿನವಾಗಿರುತ್ತೆ, 31/7/2026. ಹಾಗಾಗಿ ಇನ್ನೂ ಯಾರು ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ. ಅಂಥವರು ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ, ಯಾಕಂದರೆ ಇನ್ನೂ ಸಮಯ ಇದೆ ಎಂದು ಕೊನೆಯ ದಿನಗಳಲ್ಲಿ ಹೋದರೆ ವೆಬ್ಸೈಟ್ಗಳಲ್ಲಿ ಸರ್ವರ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ. ಅಂಥ ಟೈಮ್ನಲ್ಲಿ ನೀವು ಅರ್ಜಿ ಹಾಕೋಕ್ಕೆ ಪರದಾಡಬೇಕಾಗತ್ತೆ. ಹಾಗಾಗಿ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರೇ ಇದ್ದರೂ ಕೂಡ ತಮ್ಮ ಒಂದು PUC ಮುಗಿದಿದ್ದರೆ ಅರ್ಜಿ ಹಾಕಲು ಅವಕಾಶವಿದೆ. ಈ ಅರ್ಜಿ ಹಾಕಲು ಗ್ರಾಮೀಣ ಭಾಗದಲ್ಲಿ ಓದಿದರೆ ಅವರಿಗೂ ಕೂಡ ಅವಕಾಶವಿದೆ. ಹಾಗೂ ಮತ್ತು ಕನ್ನಡ ಮಾಧ್ಯಮ ಅಂತೇಳಿ ಇರುತ್ತೆ, ಅದಕ್ಕೆ ಕೂಡ ಅವಕಾಶ ಇದೆ. ಹಾಗೂ 371J ಅಂತೇನು ನಾವು ಕರಿತೀವಿ, ಹೈದರಾಬಾದ್ ಕರ್ನಾಟಕ ಅಂತೇಳಿ ಕರಿತೀವಲ್ಲ, ಅದಕ್ಕೂ ಕೂಡ ಅವಕಾಶವಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅರ್ಜಿ ಹಾಕಲು ಬೇಕಾಗುವಂಥ ದಾಖಲಾತಿಗಳು, ತಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ನೆಕ್ಸ್ಟ್ ಬಂದು PUC ಮಾರ್ಕ್ಸ್ ಕಾರ್ಡ್ ಇರಬೇಕು, ಮತ್ತು SSLC ಮಾರ್ಕ್ಸ್ ಕಾರ್ಡ್, ಮತ್ತು ತಮ್ಮ ಒಂದು ಪಾಸ್ಪೋರ್ಟ್ ಫೋಟೋ ಸೈಜ್, ಹಾಗೂ ವಿದ್ಯಾಭ್ಯಾಸದ ಮೂಲ ದಾಖಲಾತಿಗಳು. ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ, ಮತ್ತು ಗ್ರಾಮೀಣ ಮಾಧ್ಯಮ ಇದ್ದರೆ ಗ್ರಾಮೀಣ ಮಾಧ್ಯಮ, ಮತ್ತು ಅಂಗವಿಕಲ ಇದ್ದರೆ ಅಂಗವಿಕಲ, ಮತ್ತು ನಿರಾಶ್ರಿತ ಪ್ರಮಾಣ ಪತ್ರ ಇದ್ದರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗೂ ಮತ್ತು ಪ್ರತಿಯೊಬ್ಬ ಅರ್ಜಿ ಹಾಕ್ತಕ್ಕಂಥವ್ರು ಆದಷ್ಟು ಬೇಗನೆ ಹಾಕಿ, ಏಕೆಂದರೆ ಇನ್ನೂ ಸಮಯ ಇಲ್ಲ. ಆಲ್ರೆಡಿ ಇವತ್ತು 15ನೇ ತಾರೀಕು, ಕೇವಲ ಇನ್ನೂ 15 ದಿನಗಳ ಮಾತ್ರ ಅವಕಾಶವಿದೆ. ಹಾಗಾಗಿ ಇನ್ನೊಂದು ಅರ್ಜಿ ಸಮೇತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಮೇಲ್ ID ಕೂಡ ಆ್ಯಕ್ಟಿವ್ ಇರಬೇಕು. ನೀವೇನು ಕೊಡ್ತೀರಲ್ಲ, ಒಂದು ಮೇಲ್ ID, Gmail ID ಅದು ಆ್ಯಕ್ಟಿವ್ ಇರಬೇಕು. ಆ ಮೇಲ್ ID ಕೇಳುತ್ತೆ ಅರ್ಜಿ ಹಾಕುವ ಸಮಯದಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನನ್ನು ಹಾಕಿ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಿ ಅನ್ನೋದೇ ನಮ್ಮ. ಪ್ರತಿಯೊಬ್ಬರು ಅರ್ಜಿ ಹಾಕಿ ತಮ್ಮ ಒಂದು ನೌಕರಿಯನ್ನು ಪಡೆದುಕೊಳ್ಳಿ ಎನ್ನುವುದೇ ನಮ್ಮ ಆಶಯ. ಹಾಗಾಗಿ ಇನ್ನೂ ಯಾರು ಕೂಡ ಅರ್ಜಿ ಸಲ್ಲಿಸಿಲ್ಲ, ಆದಷ್ಟು ಬೇಗ ನಿಮ್ಮ ಹತ್ತಿರದ CS ಸೆಂಟರ್ ಅಥವಾ ಗ್ರಾಮ ಅಥವಾ ಆನ್ಲೈನ್ ಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿ ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಬೃಂದಾವನ ಕಂಪ್ಯೂಟರ್ ಚಾನಲ್ನ ವೀಕ್ಷಕರಿಗೆ ಧನ್ಯವಾದಗಳು.